ಸೊ ಇಡೀ ಊರಿನ ಜನತೆ ಶ್ರದ್ಧಾಭಕ್ತಿಗಳಿಂದ ಮತ್ತು ಹೊರಗೆ ಕೊಟ್ಟಂಥ ಹೆಣ್ಣು ಮಕ್ಕಳು ಸಹ ಈ ದಿವಸ ಇಲ್ಲಿ ಬಂದು ತಾಯಿಯ ಸೇವೆಯಲ್ಲಿ ಪಾಲ್ಗೊಂಡು ಸಾವಿರಾರು ಮನೆಗಳವರು ಸೇರಿ ಇವತ್ತು ಏನು ಬೇರೆ ಹೊರ ರಾಜ್ಯಗಳಿಂದ ಬಂದವರು ಸಹ ಇಲ್ಲಿ ಸಂಬಂಧಗಳು ಮಾಡಿಕೊಂಡು ಇಲ್ಲಿ ಒಂದು ಯಾವುದೇ ಭೇದ ಭಾವದಿಲ್ದರ ಎಲ್ಲ ಹೆಬ್ಬಗೋಡಿ ನಾಗರಿಕರು ಈ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿ ಊರಹಬ್ಬ ಪ್ರತಿ ವರ್ಷದಂತೆ ಈ ವರ್ಷನ ನಡೆಸಿದ್ದಾರೆ. ಹಿರಿಯರ ಮಾರ್ಗದರ್ಶನದಲ್ಲಿ ತೋಪಮ್ಮ ದೇವಿ ಆಶೀರ್ವಾದದಿಂದ ಊರಲ್ಲಿ ಮಳೆ ಗಾಳಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಈ ವರ್ಷ ಎಲ್ಲರೂ ಮನೆಗಳಲ್ಲೂ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅನ್ನೋದನ್ನ ನಾವು ಕೇಳ್ಕೊತೀವಿ. ಬೆಂಗಳೂರು ನಗರ ಜಿಲ್ಲೆಯ ಏಕೈಕ ನಗರಸಭೆ ಅದುವೇ ಹೆಬ್ಬಗೋಡಿ ನಗರಸಭೆ. ಹೆಬ್ಬಗೋಡಿ ಗ್ರಾಮದಲ್ಲಿ ಅದ್ಧೂರಿಯಾದಂತಹ ಗ್ರಾಮ ದೇವತೆಯಾದಂತಹ ಇತಿಹಾಸ ಪ್ರಸಿದ್ಧ ಮತ್ತು ಶತಮಾನಗಳಿಂದ ನಡೆದುಕೊಂಡು ಬಂದಿರುವಂತಹ ಈ ಒಂದು ಜಾತ್ರಾ ಮಹೋತ್ಸವ ಅಂದ್ರೆ ಊರಹಬ್ಬ ತೋಪಮ್ಮ ಮತ್ತು ಮುನೇಶ್ವರನಿಗೆ ಊರಹಬ್ಬವನ್ನ ಹೆಬ್ಬಗೋಡಿ ಗ್ರಾಮದಲ್ಲಿ ಎಲ್ಲ ಸಮುದಾಯದವರು ಕೂಡ ಒಂದೆಡೆ ಸೇರಿ ಅಲ್ಲೇ ತಂಬಿಟ್ಟನ್ನ ತಯಾರಿಸಿ ತಾಯಿಗೆ ಅರ್ಪಿಸುವಂತಹದ್ದು ಇಲ್ಲಿನ ವಿಶೇಷವಾಗಿದೆ. ಇದು ಇತಿಹಾಸ ಪ್ರಸಿದ್ಧ ಮತ್ತು ಇಡೀ ಗ್ರಾಮಸ್ಥರು ಎಲ್ಲರೂ ಕೂಡ ಈ ಒಂದು ಶುಕ್ರವಾರ ಆಚರಿಸುವಂತಹ ಈ ಒಂದು ಹಬ್ಬಕ್ಕೆ ಇಂದಿನ ಶುಕ್ರವಾರವೇ ಸಾರಲಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಊರಿನಲ್ಲಿ ಯಾವುದಾದ್ರೂ ಸಾವು ನೋವು ಸಂಭವಿಸಿದರೆ ಗ್ರಾಮಸ್ಥರಲ್ಲಿ ಆ ಪೂಜೆಯನ್ನ ಅಥವಾ ಊರಹಬ್ಬವನ್ನ ಆಚರಿಸೋದಿಲ್ಲ ಅಥವಾ ಋತುಮತಿ ಆದ್ರೂ ಕೂಡ ಆಚರಣೆ ಮಾಡೋದಿಲ್ಲ. ಮತ್ತು ಆ ಒಂದು ಗ್ರಾಮಗಳಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಸಾವು ನೋವುಗಳಾದವರು ಕೂಡ ಆಚರಣೆ ಮಾಡೋದಿಲ್ಲ. ಅಂತಹ ಒಂದು ವಿಶಿಷ್ಟವಾದಂತಹ ಊರಹಬ್ಬ ತೋಪಮ್ಮನ ಹಬ್ಬ. ತೋಪಮ್ಮನ ಹಬ್ಬಕ್ಕೆ ಇಡೀ ಗ್ರಾಮದ ಇಲ್ಲಿ ಯಾರು ಹೆಣ್ಣು ಮಕ್ಕಳು ಜನಿಸಿರ್ತಾರೋ ಅವರೆಲ್ಲರೂ ಕೂಡ ಹೊರ ಊರಿಗೆ ಸೊಸೆಯರಾಗಿ ಹೋಗಿದ್ದಾಗಲೂ ಕೂಡ ಅವರೆಲ್ಲ ಇಲ್ಲಿಗೆ ಬಂದು ಆ ತಾಯಿಗೆ ತಮ್ಮ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸ್ತಾರೆ. ಆ ಮೂಲಕ ಆ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ. ಇನ್ನು ಮನೆಗಳಿಂದಲೇ ತಲೆಯ ಮೇಲೆ ದೇವರಿಗೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳನ್ನ ಮತ್ತು ತಂಬಿಟ್ಟನ್ನ ತಯಾರಿಸಲು ಬೇಕಾಗಿರುವಂತ ಎಲ್ಲ ವಸ್ತುಗಳನ್ನ ತಂದು ಇಲ್ಲಿಯೇ ತಂಬಿಟ್ಟನ್ನ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಊರಹಬ್ಬ ತೋಪಮ್ಮನ ಹಬ್ಬ ಮತ್ತು ಮುನೇಶ್ವರ ಸ್ವಾಮಿಯ ಊರಹಬ್ಬ ಈ ಬಾರಿ ಹೆಬ್ಬಗೋಡಿಯಲ್ಲಿ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಈ ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಬರ್ತಾಯಿದೆ ಬಿಡೋಣ ಸ್ವಲ್ಪ ಜಾಗ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಈ ಹೆಬ್ಬಗೋಡಿ ನಗರದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಊರ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಪವಿತ್ರ ಸ್ಥಳ ಎಷ್ಟೊಂದು ಪ್ರಾಮುಖ್ಯ ಪಡೆದಿದೆ ಅಂದರೆ ತಲತಲಾಂತರಗಳಿಂದ ಬಹುಶಃ ಸಾವಿರಾರು ವರ್ಷಗಳಿಂದ ಇರ್ಬೋದು. 1000 ವರ್ಷ ಅಂದರೆ ಎಕ್ಸಾಕ್ಟ್ ಅನಿಸ್ಬೋದು, ಆದರೂ ನನಗೆ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. ಈ ಯಾವತ್ತೂ ಊರಹಬ್ಬ ನಿಂತಿದ್ದೇ ಇಲ್ಲ. ಇಲ್ಲಿ ಸಪ್ತ ಮಾತೃಕೆಯರಿರ್ತಕ್ಕಂಥ ಪವಿತ್ರ ಸ್ಥಳ.
ಪ್ರಮುಖವಾಗಿ ತೋಪಮ್ಮ ಮತ್ತು ಎಲ್ಲ ಮದ್ದೂರಮ್ಮ ಎಲ್ಲ ಸಪ್ಲಮ್ಮ ಎಲ್ಲರೂ ಇದ್ದಾರೆ ಇಲ್ಲಿ. ಸೊ ಇಡೀ ಊರಿನ ಜನತೆ ಶ್ರದ್ಧಾಭಕ್ತಿಗಳಿಂದ ಮತ್ತು ಹೊರಗೆ ಕೊಟ್ಟಂಥ ಹೆಣ್ಣು ಮಕ್ಕಳು ಸಹ ಈ ದಿವಸ ಇಲ್ಲಿ ಬಂದು ತಾಯಿಯ ಸೇವೆಯಲ್ಲಿ ಪಾಲ್ಗೊಂಡು ಪುನೀತರಾಗುವಂಥ ಒಂದು ಪವಿತ್ರ ಕ್ಷೇತ್ರ. ಈ ಹಾಗೆ ಎಷ್ಟೊಂದಿದೆ ಅಂದರೆ ಎಂಥ ಸಂದರ್ಭದಲ್ಲೂ ಊರಬ್ಬ ನಿಂತಿದ್ದು ನನ್ನ ಬುದ್ಧಿ ಬಂದಾಗಿಂದ ಇಲ್ಲ. ಇದಕ್ಕೂ ಮುಂಚೆ ಇಲ್ಲಿಯೇ ಕೊಪ್ಪರಿಗಳಲ್ಲಿ ಅಡುಗೆ ಮಾಡಿ ಕುರಿಗಳು ಹೊಡೆದು ಕೊಪ್ಪರಿಗಳಲ್ಲಿ ಅಡುಗೆ ಮಾಡಿ ಇಡೀ ಊರಿನ ಜನತೆ ಇಲ್ಲೇ ಊಟ ಮಾಡುವಂಥ ಪರಿಸ್ಥಿತಿ ಇತ್ತು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದು ಬಹುಶಃ ಒಂದು 2 ತಲೆಮಾರು ಹಿಂದೆ ಇರ್ಬೋದು, ನಾವು ನೋಡಲಿಲ್ಲ. ಮೊನ್ನೆ ತನಕ 4-5 ವರ್ಷಗಳ ತನಕನೂ ಇಲ್ಲೇ ಬಂದು ಒಲೆ ಹಚ್ಚಿ ತಂಬಿಟ್ಟನ್ನು ಮಾಡಿ ದೀಪಗಳನ್ನು ಮಾಡಿ ಆ ತಾಯಿಗೆ ಬೆಳಗುವಂಥ ಪದ್ಧತಿ ಇತ್ತು. ಈಗೀಗ ಮಳೆ ಮತ್ತು ಗಾಳಿ ವ್ಯವಸ್ಥೆಗಳಿಂದಾಗಿ ಸೌದೆ ಎಲ್ಲ ತೊಗೊಂಡು ಬರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮನೆಗಳಲ್ಲೇ ದೀಪ ಮಾಡ್ಕೊಂಡು ಬರೋಂಥ ಪದ್ಧತಿ 3-4 ವರ್ಷ ಚಾಲೂ ಆಗಿದೆ. ಊರಬ್ಬ ಪ್ರತಿ ವರ್ಷದಂತೆ ಈ ವರ್ಷನೂ ನಡೆಸಿದ್ದಾರೆ. ಇವಾಗ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಸಭೆ ಮಾಡಿ ಇವತ್ತು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಊರಿನ ಹಿರಿಯರಿಗೂ ಧನ್ಯವಾದಗಳು. ಹೀಗೆ ಎಲ್ಲ ಗ್ರಾಮಸ್ಥರು ಕೂಡ ತಮ್ಮ ಮನೆಗಳಿಂದಲೇ ತಂಬಿಟ್ಟು ತಯಾರಿಸಲು ಮತ್ತು ಪೂಜಾ ಸಾಮಗ್ರಿಗಳನ್ನ ತಲೆಯ ಮೇಲೆ ಹೊತ್ತು ಬರುವಂತದ್ದು ಆ ತಾಯಂದಿರು ಮತ್ತು ಸಹೋದರಿಯರು. ಅದು ಒಂದು ವಿಶೇಷವಾದಂತಹ ಮೆರವಣಿಗೆ ಆಗಿರುತ್ತದೆ. ಆ ಎಲ್ಲ ದೃಶ್ಯಗಳನ್ನ ಮತ್ತೊಮ್ಮೆ ನೋಡೋಣ ಬನ್ನಿ.
ಭಾರಿ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ಹಿರಿಯರು ಹೇಳಿದಂಥ ನಮ್ಮ ಸದಸ್ಯರು ಹೇಳ್ದಂಗೆ ಹಿಂದಿನ ಕಾಲದಲ್ಲಿ ಮೊದಲು ಇಲ್ಲೇ ಕೊಪ್ಪರಿಗಳಲ್ಲಿ ಮಾಡಾಗ್ತದಂತೆ ನಮ್ಗೆ ಗೊತ್ತಿಲ್ಲ. ಒಂದು ತಲೆಮಾರು 2 ತಲೆಮಾರು ನಮ್ಮ ತಂದೆಯವ್ರ ಕಾಲ ಇಲ್ಲ ತಾತನವ್ರ ಕಾಲದಲ್ಲಿ ಇರ್ಬೋದು, ಬಟ್ ಗೊತ್ತಿಲ್ಲ, ಎಲ್ಲ ಹೇಳ್ತಾರೆ ದೊಡ್ಡವರು ಈಗಿರೋರು. ಆದ ಕಾರಣಕ್ಕಾಗಿ ಇವತ್ತಿನ ದಿವಸ ಏನು ಮೊದಲೆಲ್ಲನೂ ಅಣ್ಣ ಹೇಳ್ದಂಗೆ ತಂಬಿಟ್ಗಳೆಲ್ಲನೂ ಇಲ್ಲಿ ಬಂದು ಒಳ್ಳೆ ಸ್ಟವ್ ಎತ್ಕೊಂಡ್ಬಂದು ಇಲ್ಲಿ ಮಾಡೋರು ಈಗ ಮಳೆ ಅದು ಗಾಳಿ ಅಂದ್ಕೊಂಡು ಮನೆಗಳಲ್ಲಿ ಮಾಡ್ಕೊಂಬರ್ತಾರೆ. ಭಾರಿ ಇದು ಪಕ್ಷಾತೀತವಾಗಿ ಜಾತಿ ಭೇದ ಮರೆತು ಇವತ್ತೇನು ಊರು ಜನ ಇದ್ವಿ ಆವತ್ತಿನ ದಿವಸ ನಾವು ಊರಲ್ಲಿ ಎಲ್ಲ ಸೇರಿ ಅಂದರೆ ಒಂದು ಜನಾಂಗದವರು ಸೇರಿ ಒಂದು 100 ಮನೆ ಇರ್ಬೋದು. ಇವತ್ತು ಸಾವಿರಾರು ಮನೆಗಳಿದೆ. ಸಾವಿರಾರು ಮನೆಗಳವರು ಸೇರಿ ಇವತ್ತು ಏನು ಬೇರೆ ಹೊರ ರಾಜ್ಯಗಳಿಂದ ಬಂದವರು ಸಹ ಇಲ್ಲಿ ಸಂಬಂಧಗಳು ಮಾಡಿಕೊಂಡು ಅವರು ಸಹ ಇಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತಿನ ದಿವಸ ಈ ತೋಪಮ್ಮನ ಒಂದು ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಬಂದು ಇಡೀ ನಾಡಿನ ಜನತೆಗೆ ಹಾಗೂ ದೇಶದ ಜನತೆಗೆ ಒಂದು ಸುಭಿಕ್ಷೆಯಿಂದ ಇರಲಿ ಅಂತೇಳಿ ಈ ಹೀಗೆ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಈ ತಾಯಿಯ ಸೇವೆಗೆ ಅಂದ್ರೆ ತಾಯಿಗೆ ಪೂಜೆಗಳನ್ನು ಸಲ್ಲಿಸಲು ಆಗಮಿಸ್ತಾರೆ. ಇಲ್ಲಿ ಮರದಲ್ಲಿ ನೆಲೆಸಿರುವಂತಹ ಈ ಅಮ್ಮನೆ ತೋಪಮ್ಮ ಮತ್ತು ಮುನೇಶ್ವರ ಇವರು ಈ ಒಂದು ಗ್ರಾಮವನ್ನ ರಕ್ಷಿಸ್ತಾರೆ ಎಂಬಂತಹ ಒಂದು ನಂಬಿಕೆ ಮತ್ತು ಪದ್ಧತಿ, ಈ ಒಂದು ಪದ್ಧತಿಯನ್ನ ಈಗಲೂ ಕೂಡ ಪಾಲಿಸಿಕೊಂಡು ಬರ್ತಿದ್ದಾರೆ. ಈ ಒಂದು ಪದ್ಧತಿಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳು ಈ ಒಂದು ತೋಪಮ್ಮ ಮತ್ತು ಮುನೇಶ್ವರ ಸ್ವಾಮಿಯ ಹಬ್ಬದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಕಾಲದಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಈ ಊರ ಒಂದು ಉತ್ಸವನಂತ ನಾವು ಹೇಳ್ಬೋದು ಈ ಸಂದರ್ಭದಲ್ಲಿ. ಯಾಕಂತಂದರೆ ಇವಾಗ ಇಲ್ಲಿ ಸಾವಿರಾರು ಜನ ನಮ್ಮ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿರೋ ಹೆಬ್ಬಗೋಡಿ ಗ್ರಾಮದಲ್ಲಿ ಸಾವಿರಾರು ಕುಟುಂಬಗಳು ಈ ಹಬ್ಬದಲ್ಲಿ ಪಾಲ್ಗೊಂಡು ಈ ದೇವಿಗೆ ದೀಪಗಳು ಮಾಡಿ ಉತ್ಸವ ಮಾಡಿ ಬಲಿ ಕೂಡ ಕೊಡ್ತಾರೆ. ಇಲ್ಲಿ ಕೋಳಿ ಕುರಿ ಎಲ್ಲ ಬಲಿ ಕೊಟ್ಟು ದೇವಿನ ಸಂತುಷ್ಟಪಡಿಸಿ ಹಬ್ಬಗಳನ್ನು ಮಾಡಿ ಎಲ್ಲರೂ ನೆಂಟರುಗಳು ಈ ಊರಿನ ಹೆಣ್ಮಕ್ಳೆಲ್ಲರೂ ಸೇರಿ ಇಲ್ಲಿ ಒಂದು ಯಾವುದೇ ಭೇದ ಭಾವದಿಲ್ದಿರ ಎಲ್ಲ ಹೆಬ್ಬಗೋಡಿ ನಾಗರಿಕರು ಈ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿ ಬಂದವರಿಗೆ ಎಲ್ಲರಿಗೂ ಊಟಗಳು ಮಾಡೋಕ್ಕೆ ಎಲ್ಲರನ್ನೂ ಸಂತೋಷಪಡಿಸ್ತಾರೆ. ಈ ಒಂದು ಊರಬ್ಬ ಈ ದೇವತೆ ನಮ್ಮ ಹೆಬ್ಬಗೋಡಿ ಗ್ರಾಮನ
ಎಲ್ಲರಿಗೂ ಆರೋಗ್ಯ ಕೊಟ್ಟು ಎಲ್ಲ ಗ್ರಾಮದ ಎಲ್ಲ ಜನತೆಗೂ ಒಳ್ಳೆಯದು ಮಾಡಲಿ, ಮತ್ತು ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಮತ್ತು ಗ್ರಾಮದವರು ಎಲ್ಲರೂ ಸಹೃದಯದಿಂದ ಬಾಳಲಿ ಅಂತ ಒಂದು ಆಶೀರ್ವಾದ ಮಾಡಿ ಈ ದೇವ್ರನ್ನ ಉತ್ಸವನ ನಾವು ಕೇಳ್ಕೊಳ್ತೀವಿ. ಹಾಗೆ ಈ ತಾಯಿ ಶಕ್ತಿ ದೇವತೆಯಾಗಿದ್ದು ಈ ದೇವತೆಗೆ ಬಲಿಯನ್ನು ಕೂಡ ನೀಡ್ತಾರೆ. ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಇನ್ನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ತೋಪಮ್ಮ ಹಬ್ಬದ ಶುಭಾಶಯಗಳು ಊರ ಜನಗಳಿಗೆಲ್ಲರಿಗೂ. ಮತ್ತು ನಮ್ಮ ಹೆಬ್ಬಗೋಡಿಯಲ್ಲಿ ವಿಶೇಷ ಅಂದರೆ 2 ದಿನ ಊರ ಹಬ್ಬ ನಡೀತದೆ. ಒಂದು ಶುಕ್ರವಾರ ತೋಪಮ್ಮ ಹಬ್ಬ, ಇನ್ನೊಂದು ಮಂಗಳವಾರ ಓಣಮ್ಮ ಹಬ್ಬ. 2 ಕಡೆನೂ ಭರ್ಜರಿಯಾಗಿ ಕುರಿ ಕೋಳಿ ಎಲ್ಲ ಕಟ್ ಮಾಡ್ತಾರೆ. ಅಂದು ಊರವರೆಲ್ಲ ಒಗ್ಗಟ್ಟಾಗಿ ಒಂದೇ ರೀತಿ ಇಲ್ಲೇ ಆ ಥರ ಹಬ್ಬ ನಡೀತೈತೋ ಅಲ್ಲೂ ಅದೇ ಥರ ನಡೀತೈತೆ. ಮಂಗಳವಾರ ಅಂತೂ ಇನ್ನೂ ಚೆನ್ನಾಗಿದೆ. ತೋಪಮ್ಮ ದೇವಿ ಆಶೀರ್ವಾದದಿಂದ ಊರಲ್ಲಿ ಮಳೆ ಗಾಳಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಅದೇ ಥರ ಮಂಗಳವಾರ ನಮ್ಮ ಓಣಮ್ಮ ಹಬ್ಬ ಆಗುತ್ತೆ, ಅಲ್ಲೂ ಚೆನ್ನಾಗಿ ಇದೇ ಥರ ವಿಜೃಂಭಣೆಯಾಗಿ ಮಾಡ್ತಾರೆ. ಅಮ್ಮನಿಗೆ ಎಲ್ಲ ಹೆಬ್ಬಗೋಡಿ ಗ್ರಾಮಸ್ಥರು ಸೇರಿ ಒಂದು ಮಾಡುವಂಥ ಹಬ್ಬ. ಈ ಹಬ್ಬದಲ್ಲಿ ನಾವೆಲ್ಲ ಜನತೆಯನ್ನು ಗ್ರಾಮಸ್ಥರು ಕೇಳ್ಕೊಳ್ಳೋದಂದರೆ ಒಳ್ಳೆ ಮಳೆ ಬೆಳೆ ಆಗಲಿ, ಯಾವುದೇ ರೀತಿಯ ತೊಂದರೆಗಳಾಗದೇ ಇರಲಿ, ಈ ವರ್ಷ ಎಲ್ಲರೂ ಮನೆಗಳಲ್ಲೂ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅನ್ನೋದನ್ನು ನಾವು ಕೇಳ್ಕೊತೀವಿ. ಅದೇ ರೀತಿ ಮಂಗಳವಾರ ಸಹ ಓಣಂ ಹಬ್ಬವನ್ನು ಹಮ್ಮಿಕೊಂಡಿರ್ತೇವೆ. ಅದಕ್ಕೂ ಸಹ ಎಲ್ಲರೂ ಸಹ ಇದೇ ಉತ್ಸವವಾಗಿ ಎಲ್ಲ ಗ್ರಾಮಸ್ಥರು ಭಾಗವಹಿಸ್ತಾರೆ. ಇದನ್ನು ನೋಡೋದೇ ಒಂದು ಖುಷಿ ಆಗುತ್ತೆ. ಎಲ್ಲರೂ ನಾವು ಒಗ್ಗೂಡಿ ಒಂದು ಊರಲ್ಲಿ ಒಂದು ಕಾರ್ಯಕ್ರಮ ನೋಡ್ಬೋದು ಅಂದರೆ ಇದು ಊರಹಬ್ಬ ಅಂತ ನಾನು ಹೇಳಕ್ಕೆ. ಹೀಗೆ ಹೆಬ್ಬಗೋಡಿಯಲ್ಲಿ ನೆಲೆಸಿರುವಂತಹ ಅಂದ್ರೆ ಊರಹಬ್ಬವು 2 ದಿನಗಳ ಕಾಲ ನಡೆಯುತ್ತೆ. ಶುಕ್ರವಾರ ಮತ್ತು ಮಂಗಳವಾರ. ಶುಕ್ರವಾರ ನಡೆದಂತಹ ಈ ಒಂದು ತೋಪಮ್ಮ ಮತ್ತು ಮುನೇಶ್ವರನ ಸ್ವಾಮಿಗೆ ಎಲ್ಲ ಧರ್ಮೀಯರು ಕೂಡ ಒಂದೆಡೆ, ಅಂದ್ರೆ ಎಲ್ಲ ಜಾತಿಯವರು ಎಲ್ಲ ಸಮುದಾಯದವರು ಒಂದೆಡೆ ಕುಳಿತು ತಂಬಿಟ್ಟನ್ನು ತಯಾರಿಸಿ ಆ ತಾಯಿಗೆ ಈ ಒಂದು ಪೂಜೆಯನ್ನು ಸಲ್ಲಿಸಿ ಆ ಮೂಲಕ ಆ ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.